ಗುರು ಉಪದೇಶವೆಂಬ ನೇಗಿಲ ಹಿಡಿದು ಓಂಕಾರವೆಂಬ ಚಾವಟಿಯ ಬೀಸಿ, ಓಂಕಾರವೆಂಬ ಚಾವಟಿಯ ಬೀಸಿ, ಗುರುವಿನ ಉಪದೇಶವೆಂಬ ನೇಗಿಲವನ್ನ ಹಿಡಿದು ನಾವೇನು ಮಾಡಬೇಕಾಗ್ಯದ? ಇದನ್ನ ಹೊಲವ ಹಸನ ಮಾಡಿರೋ. ತತ್ವಪದಕಾರ ಹಾಡ್ಯಾರ, ಈ ಹೊಲನ ಹಸನ ಮಾಡಿರೋ. ಯಾರ ಮನೋಭೂಮಿಕೆ ಸ್ವಚ್ಛವಾಗಿಲ್ಲ ಅಲ್ಲಿ ಯಾವ ಬೀಜಗಳು ನಾಟುವುದಿಲ್ಲ. ಈಗ ಮನೆ ಒಳಗೆ ನೀವಿರಬೇಕಾಗಿತ್ತು ಅಂತಂದ್ರೆ ಮನೆ ಏನು ಮಾಡ್ತೀರಿ? ಸ್ವಚ್ಛ ಮಾಡ್ತೀರಿ. ಯಾವಾಗ? ಹಬ್ಬದಾಗ ಅಷ್ಟ ಮಾಡೋದಲ್ಲ, ಎಲ್ಲರ ಮನೆ ಒಳಗೆ ಸಮಾನತೆಯಿಂದ ಇರತಕ್ಕಂಥ ಒಂದು ವಸ್ತು ಎಲ್ಲರಲ್ಲಿ ಇರಬೇಕು. ಕಸಬರಿಗೆ ಹೌದಲ್ರಿ? ಮತ್ತೆ ಕಸಬರಿಗೆ ಇರದಿದ್ರ ಮನೆ ತಿಪ್ಪೆ ಆಗ್ತದ. ಕಸಬರಿಗಿಲ್ಲದ ಮನೆ ಎಲ್ಲಿ ಅದ ಹೇಳಿ? ಯಾರ ಮನೆಯಾಗ ಕಸಬರಿಗಿಲ್ಲಂದ್ರ ಆ ಮನೆ ಹೊಲಸಾಗಿರ್ತದ. ಮನೆ ಒಳಗೆ ಮನೆ ಒಡೆಯ ನಿಲ್ಲ ಅಂದರ ಬಸವಣ್ಣವರು. ಈ ಮನೆ ಮುಂದೊಂದಿಷ್ಟು ಹುಲ್ಲು ಹತ್ಯದ, ಕಿಟಕಿ ಒಳಗೆ ಕಸ ಕಂಡದ, ಬಾಗಲ ಮ್ಯಾಲೆಲ್ಲ ಧೂಳು ಮುಸುಕೈತೆ ಅಂದ್ರೆ ಏನು ತಿಳ್ಕೊಂತೀರಿ ನೀವು? ಈ ಮನಿ ಮಾಲಕರು ಇಲ್ಲ, ಊರಿಗೆ ಹೋಗಿರಬಹುದಂತ ತಿಳ್ಕೊಂತೀರಿ. ಹಂಗ ನಿಮಗೆ ಅನಾರೋಗ್ಯ ಆದಾಗ ಸ್ನಾನ ಮಾಡಲಿಲ್ಲ ಅಂದ್ರೆ ನೀವ ಹೆಂಗಾಗಿರ್ತೀರಿ? ಇದನ್ನು ಸ್ವಚ್ಛ ಇಡಬೇಕಂತ, ಇದನ್ನ ಸ್ವಚ್ಛ ಇಡಬೇಕು. ಈ ಮನಸ್ಸು ಸ್ವಚ್ಛ ಇಡಬೇಕು. ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ, ಕನಕ ಕಾಂಚನ ಕಾಮಿನಿಯರಿಗಾಗಿ ಹೊಡೆದಾಡಿ ಸತ್ತಿತೂ ಲೋಕವೆಲ್ಲ, ಇದ ಮೆಚ್ಚಿ ಕೆಡಬೇಡ ಎಲೆ ಹುಚ್ಚು ಮನವೇ, ಇದ ನೆಚ್ಚಿ ಕೆಡಬೇಡ ಎಲೆ ಹುಚ್ಚು ಮನವೇ, ಹಗಲ ಕಂಡ ಬಾವಿಯ ಇರುಳು ಬೀಳುವರೇ. ಶರಣರ ಹಾಗಲ್ಲ. ಭೂಮಿ, ಶೀಮಿ, ಧನ, ಕನಕ, ಕಾಂಚನ, ಕಾಮಿನಿಯರ ಸಲುವಾಗಿ ಹೊಡೆದಾಡಿ ಸಾಯಲಿಲ್ಲ ನಮ್ಮ ಶರಣರು. ಅವರ ಹೇಳ್ಯಾರ, ಭೂಮಿ ನಿನ್ನದಲ್ಲ ಅಂತ ಹೇಳ್ಯಾರ, ಹೇಮ ನಿನ್ನದಲ್ಲ ಅಂದರ, ಕಾಮಿನಿ ನಿನ್ನವಳಲ್ಲ ಅಂದರ. ಅಂದಾರ ಇಲ್ಲ? ಭೂಮಿ ನಂದಲ್ಲ, ಅದೀವಲ್ಲ, ಅದಿರಿ, ಅದ್ರದ್ದು ಟ್ಯಾಕ್ಸ್ ಕಟ್ಟಿರಿ, ನಿಮ್ಮದಲ್ಲ ಅದು. ಹಿಂದೆ ನಿಮ್ಮ ಅಜ್ಜಂದಿತ್ತು, ಆಮೇಲೆ ನಿಮ್ಮ ಅಪ್ಪಂದಾಗ್ಯದ, ಈಗ ನಿಂಬದಾಗ್ಯದ. ನಿಮ್ಮ ಮನ್ಯಾಗ ನೀವು ಯಾವಾಗ ಹೋಗ್ತೀರಿ ಅಂತ ಕುಂತಾರ ಅವ್ರದ್ದಾಗ್ತದೆ. ಕಾಗದ ಬದಲಾತೆ ವಿನಃ ಭೂಮಿ ಬದಲಾಗಿಲ್ಲ. ಆಗ್ಯದನು? ಭೂಮಿ ಬದಲಾಗಿಲ್ಲ. ಅದಕ್ಕೆ ಗೊತ್ತಿತ್ತು ಅಲ್ಲ ಮನೆಗೆ, ಈ ಭೂಮಿ ನಿನ್ನದಲ್ಲ ಅಂದ್ರು. ಹೇಮ ಬಂಗಾರರೇ ನಿಂಬದೇನು? ಅದು ನಿಂಬದಲ್ಲ. ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ ಅಂದ್ರು. ನಿನ್ನೊಡವೆ ಅದು ಜ್ಞಾನರತ್ನ, ಆ ಜ್ಞಾನರತ್ನವನ್ನು ನೀನಲಂಕರಿಸಿದೆಯಾದಡೆ. ನಿನ್ನ ಬಿಟ್ಟ ಗುಹೇಶ್ವರ ಲಿಂಗ ಬ್ಯಾರೆ ಇಲ್ಲ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂಧತೆಗೆ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮಕ್ಕೆ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಗುಹೇಶ್ವರ, ನಿನಗಾಗಿ ಗುರಿಯಾಗಿ ಲಯವಾಗಿ ಹೋದವರನೊಬ್ಬನನು ಕಾಣೆ. ದೇಶಕ್ಕೆ ಗುರಿಯಾಗಿ ಅಂದ್ರೆ ಈ ಭೂಮಿಗೆ, ಈ ಭೂಮಿಗೆ ಇಬ್ಬರನ್ನ ತಮ್ಮ ನೋಡು, ಒಂದು ಸೀಮಿ ಕಲ್ಲು ಇರಂಗಿಲ್ಲ, ಇಲ್ಲೊಂದು ಸೀಮೆ ಮಾಡಿರ್ತಾರೆ. ಈ ಕಡೆದ 1 ಎಕರೆ ನಿಂದು, ಈ ಕಡೆದ 1 ಎಕರೆ ನಿಂದು, ನಡು ಒಂದು ಕಲ್ಲದು, ಹೌದಾ? ಆ ಕಲ್ಲಲ್ಲಿರ್ತದೆ. ಯಾರೋ ಹೇಳಿಬಿಡ್ತಾರೆ, ನಿಮ್ಮ ಅಣ್ಣ ನಿನಗೆ ಮೋಸ ಮಾಡ್ಯಾನಂತೇಳಿ. ಅವಾಗ ಏನು ಮಾಡ್ತೀವಿ? ಮೋಜನಿ ಮಾಡವನ್ನ ಕರ್ಕೊಂಡು ಬಂದು ಅಳಿತೀವಿ. ಅವೇನು ಮಾಡ್ತಾನಂತಂದ್ರೆ, ಹೌದು ನಿಮ್ಮ ಅಣ್ಣ ನಿನ್ನ ಕಡೆ ಬಂದಾನ ಅಂತ ಹೇಳಿ ಆ ಕಲ್ಲು ಕಿತ್ತ ಮತ್ತೊಂದು ಜಾಗದಾಗ ಹೋಗಿತ್ತಾನೆ. ತಮ್ಮಗೆ ಹೇಳ್ತಾರೆ, ನಮ್ಮ ಅಣ್ಣ ತಪ್ಪು ಮಾಡ್ಯಾನಂತ. ಮತ್ತೆ ಅದ ಕಲ್ಲನ ಅದನ್ನು ತೆಗೆದು ಮತ್ತೆ ಈ ಕಡೆ ಹಾಕ್ತಾನೆ. ಅವು ಬಂದು ಈ ಕಡೆ ಹಾಕ್ತಾನೆ, ಇವು ಬಂದು ಈ ಕಡೆ ಸರಿಸ್ತಾನೆ. ಕಲ್ಲು ಒಂದ,
ಭೂಮಿಯರಿ ಬೇರೆ ಏನು ಅದು ಅದ. ಆ ಕಲ್ಲು ಕೊನೆಗೆ ಅಳತಾ ಹೇಳಿತಂತ ಅಳ್ಕೊಂತ, ನೀವೆಷ್ಟು ನನ್ನ ತೆಗೆದು ಒಗದು ಚೆಲ್ಲಿ ಮತ್ತು ಹುಗಿರಿ, ಒಂದು ದಿನ ನಿಮ್ಮಿಬ್ಬರನ್ನು ಇದರಾಗ ಹೋಗುದ ನಾನಾ ಮ್ಯಾಲ ಕೂಡುತ್ತಂತತಿ. ಅದು ದೇಶ ಗುರಿಯಾಗಿ ಲಯವಾಗಿ ಹೋದವರು, ಕಾಮಕ್ಕೆ ಗುರಿಯಾಗಿ ಲಯವಾಗಿ ಹೋದವರು ಎಲ್ಲ ಪುರಾಣಗಳನ್ನು ನೋಡಿರ್ಬೇಕಂದ್ರೆ ಯಾವುದು ಮತ್ತೊಂದದ ಅದನ್ನು ಬಯಸ್ತದೆ. ಇದು ಬಯಸಿ ಅವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ. ಈ ಮನಸ್ಸಿನಲ್ಲಿ ಈಗ ಕಸ ಬೆಳೀತಿರ್ತತಿಲ್ಲ, ಭೂಮಿಯಾಗ ಅದರದ್ದು ಬೀಜ ಹಾಕಿರ್ತಾರ, ಕಸದ ಬೀಜ ಹಾಕಿರನೆಲ್ಲರೇ ಕಸ ತೆಗಿಯೋ ಸಲುವಾಗಿ ಎಲ್ಲ ಬಂದಾವ. ನೀವು ಬೇಕಾದ ಕಸ ತೆಗೆದ್ರು ಮತ್ತೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಏಳ್ತೈತಿ. ಆ ಕಸ ಏಳಂಗಿಲ್ಲ ಅಂತಲ್ಲ, ಅದು ಏಳೋದನ. ನೀವೇನು ಮಾಡಿದ್ರು ಆ ಕಸ ಏಳೋದನ. ಕಸ ತೆಗಿಯವ್ರಂತಿರ್ತಾರೆ ಗೊತ್ತೈತೇನು? ಕರ್ಕೊಂಬಂದಿರ್ತಿರಲ್ಲ ಹೆಣ್ಮಕ್ಳನ್ನವರು, ಕಸ ತೆಗಿಯೋ ಹೆಣ್ಮಕ್ಳು ಅನ್ನಂಗಿಲ್ಲ. ಅವ್ರು ಏನು ಮಾಡ್ತಾರೆ, ನಿಮ್ಮ ಕಡೆ ಒಂದಿಷ್ಟು ದುಡ್ಡು ತಗೊಂಡು ಕಸ ತೆಗಿತಾರೆ. ಅವ್ರು ಏನು ಮಾಡ್ತಾರೆ, ತೆಗಿತಾರಂದ್ರೆ ಏನು ಏಳಂಗಿಲ್ಲದಂತ ಮಾಡ್ತಾರ. ಇನ್ನು ಒಟ್ಟ ಕಸಾನ ಅದು ಏಳೋದನ. ಅದು ಏಳೋದು ಈ ಬಸವ ಕೇಂದ್ರದವ್ರು ಏನು ನಡೆಸ್ಯಾರಲ್ಲ ಈ ಕಾರ್ಯಕ್ರಮ, ಇದು ಕಸ ತೆಗಿಯೋ ಕೆಲಸ ನೋಡಿ. ಇದು ಕಸ ತೆಗಿಯೋ ಕೆಲಸ, ಇದು ಏಳೋದನ, ಮತ್ತೆ ಏಳೋದನ ಇದು. ಅದಕ್ಕೆ ಪ್ರಾರ್ಥನಾ ಅವ್ರದು, ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಾಲಿಯದು ಎನ್ನವಗುಣವೆಂಬ ಕಸವ ತೆಗೆದು ಸಲಹಯ್ಯ ಲಿಂಗ ತಂದೆ. ಸುಳಿದೆಗೆದು ಬೆಳೆವೇನು ಕೂಡಲ ಸಂಗಮ ದೇವ. ಇದು ಸ್ವಚ್ಛ ಆತು ಅಂದ್ರ ಅದ್ಭುತವಾದ ಬೆಳೆಯನ್ನು ನಾನು ಬೆಳೆಯಬಲ್ಲೆ. ಇದನ್ನು ತೆಗೆಯೋದು ಯಾವು ಅವಗುಣದ ಕಸಗಳು ಯಾವು, ಒಳಗಿರ್ತಕ್ಕಂಥ ಕಸ ಯಾವದಾವ, ಯಾರಲ್ಲಿ ಹೆಂಗದಾವ ನಾನು ಹೇಳ್ಬೇಕನ್ನದ. ನಿಮಗೆ ಗೊತ್ತದ, ನಿಮಗೆ ಗೊತ್ತದ. ಒಳಗ ನಾನು ಅನ್ನೋದೊಂದು ಕಸ ಅದ, ನಂದನ್ನೋದೊಂದು ಕಸ ಅದ, ನನ್ನ ಮಗಗ ಅಷ್ಟ ಚಲೋ ಆಗಲಿ ಅನ್ನೋದೊಂದು ದ್ವೇಷ ಬುದ್ಧಿಯ ಕಸ ಅದ. ಐತಿಲ್ಲ? ಐತಿ. ನಮಗಷ್ಟ ಚಲೋ ಆಗಲಿ ಅನ್ನೋ ಕಸ ಐತಿಲ್ಲ? ಅದು ತುಂಬಿದ ಒಳಗಡೆ ದ್ವೇಷ ತುಂಬಿಕೊಂಡದ. ದ್ವೇಷ ಯಾಕೆ ಬರ್ತದ? ನಮ್ಮ ಕಡೆ ಇರ್ಲಾರದ ಅವ್ರ ಕಡೆ ಇತ್ತಂದ್ರೆ ಶುರುವಾಕತ್ ನಾವು.